ಸಾಯಿನಾಥ್ ನಾಗೇಶ್ವರ್ ಮೇಧಾ. ನಾನು ಈಗಾಗಲೇ BSP ಬೆಂಬಲದಿಂದ ಈ ಚುನಾವಣೆಯಲ್ಲಿ ಸ್ಪರ್ಧಿಸುತ್ತಿದ್ದೇನೆ. ಅದಕ್ಕೋಸ್ಕರ ಈ ಚುನಾವಣೆಯಲ್ಲಿ ಇದಕ್ಕಿಂತ ಹಿಂದೆ ಯಾರಿದ್ದಾರೋ MLC ಅವರು ಪದವೀಧರರಿಗೆ ಗೊತ್ತೇ ಇರಲಿಲ್ಲ. ಯಾರು MLC ಅದಾರ, ಯಾರು ಎಲ್ಲಿ ಅದಾರ, ಏನದಾರ, ಅವ್ರಿಗೆ ಸಮಸ್ಯೆಗಳನ್ನ ಏನದಾವ, ಏನ್ ಎದುರಿಸ್ತಿದಾರ ಅಂತ ಹೇಳಿ ಅದನ್ನ ಸಮಸ್ಯೆಗಳನ್ನು ನಾನು ಬಗೆಹರಿಸ್ಬೇಕಂತ ಹೇಳಿ ಈ ಚುನಾವಣೆಯಲ್ಲಿ ಭಾಗವಹಿಸಿದ್ದೇನೆ. ಅದಕ್ಕೋಸ್ಕರ ಈ ನನ್ನ ಕಲ್ಯಾಣ ಕರ್ನಾಟಕದ ಭಾಗದ ಎಲ್ಲಾ ಪದವೀಧರರು ನನಗೆ ಬೆಂಬಲವನ್ನು ಕೊಡ್ತಿದ್ದಾರೆ ಈಗಾಗಲೇ. ಏಕೆಂದ್ರೆ ಈ ಸಾಲಿನಲ್ಲಿ ನೋಡಿ, ಈ 2023 and 24 ಅಲ್ಲಿ ಯಾರು ಎಲ್ಲೆಲ್ಲಿ ಸ್ಕೂಲ್ ಗೌರ್ಮೆಂಟ್ ಸ್ಕೂಲ್ ಅದಾವ 30ರಿಂದ 32 ಸ್ಕೂಲಲ್ಲಿ 0% ಪ್ರತಿಶತ ಅನುತ್ತೀರ್ಣರಾಗಿದ್ದಾರ. ಅವ್ರೀಗ ಗೌರ್ಮೆಂಟ್ ಸ್ಕೂಲಲ್ಲಿ ಅಷ್ಟು ಫೆಸಿಲಿಟಿ ಕೊಡ್ತಿದ್ದಾರೆ. ಯಾಕೆ ಅವುತ್ತೀರ್ಣರಾಗುತ್ತಿದ್ದಾರ? ಅವರನ್ನ ಯಾರೂ ಕೇಳ್ತಿರ್ಲಿಲ್ಲ. ಅದ್ರ ಸಲುವಾಗಿ ಅದನ್ನ ಧ್ವನಿ ಎತ್ತಲಕ್ ಅಂತ ಹೇಳಿ ನಾನು ಬಂದಿದ್ದೇನೆ. ನಾನು ಈ ಸ್ಪರ್ಧೆಯಲ್ಲಿ ಮತ್ತೆ BSP ಬೆಂಬಲದಿಂದ ನಾನು ಗೆಲ್ತೀನಿ ಅಂತ ಹೇಳಿ ಮತ್ತೆ ಪದವೀಧರರು ಎಲ್ಲೆಲ್ಲಿ ಕೊಪ್ಪಳ ಅಲ್ಲಿ, ಬಳ್ಳಾರಿ ಅಲ್ಲಿ, ಮತ್ತೆ ರಾಯಚೂರು ಅಲ್ಲಿ, ಯಾದಗಿರಿ, ಬೀದರ್, ಗುಲ್ಬರ್ಗ ಎಲ್ಲ ಕಡೆ ನನ್ನನ್ನ ಬೆಂಬಲ ಕೊಡ್ತಿದ್ದಾರೆ. ಅದ್ರ ಸಲುವಾಗಿಂದ ನಾನು ಖಚಿತವಾಗಿ ಗೆಲ್ತೀನಿ ಅಂತ ಹೇಳಿ ಈ ನಾನು ಮಾತು ಮುಗಿಸ್ತೀನಿ ಸರ್. ಜನಗಳಿಗೆ ಈಗಾಗಲೇ ನೋಡಿ, ಈಗ ಹೇಳಿದೇನಲ್ಲ ಸರ್, ಇದಕ್ಕಿಂತ ಮುಂಚೆ ಯಾರಿದ್ರು ಅವರು ಏನೂ ಸ್ಪಂದಿಸಲಿಲ್ಲ. ಪದವೀಧರರಿಗೆ ಗೊತ್ತೇ ಇರ್ಲಿಲ್ಲ ಯಾರು ಇದರದ್ದು ಸಂಬಂಧಪಟ್ಟ ಅಧಿಕಾರಿಗಳು ಅದಾರೋ, ಯಾರು ಸಂಬಂಧಪಟ್ಟ ಮಿನಿಸ್ಟರ್ ಅದಾರೋ ಅವ್ರೀಗ ಗೊತ್ತೇ ಇರ್ಲಿಲ್ಲ. ಅವ್ರ ಸಮಸ್ಯೆಗಳನ್ನ ಹೆಂಗ್ ಬಗೆಹರಿಸ್ಬೇಕು, ಈಗ ಆ ಬಗೆಹರಿಸೋ ಸಲುವಾಗಿ ನಾನು ಬಂದಿದ್ದೇನೆ ಸರ್. ಇವಾಗ ಈಶಾನ್ಯ ಪದವೀಧರರ ಚುನಾವಣೆಯಲ್ಲಿ ಸ್ಪರ್ಧಿಸಿದ್ದೇನೆ ನಾನು. ಈ ಸ್ಪರ್ಧೆಯಲ್ಲಿ ನನ್ನ ಮತ 17 ಸಂಖ್ಯೆ ಸಾಯಿನಾಥ್ ನಾಗೇಶ್ವರ್ ಮೇಧಾ ಅಂತ ಹೇಳಿ. ಅದಕ್ಕೋಸ್ಕರ ನನಗೆ ಎಲ್ಲರಲ್ಲಿ ಮನವಿ ಮಾಡ್ಕೊತಾ ಇದ್ದೇನೆ, ಪದವೀಧರರಲ್ಲಿ ನನಗೆ ಮತವನ್ನು ಹಾಕಬೇಕು, ನನಗೆ ಗೆಲ್ಲಿಸ್ಬೇಕು. ಏಕೆಂದರೆ ಈಗಾಗಲೇ ನೋಡಿ ಎಲ್ಲಾ ಪದವೀಧರರಲ್ಲಿ ಬಹಳಷ್ಟು ಸಮಸ್ಯೆಗಳಿದಾವೆ. ಆ ಸಮಸ್ಯೆಗಳನ್ನು ಯಾರೂ ಆಲಿಸಲಿಲ್ಲ ಇದುವರೆಗೆ ಈ ವಿಧಾನ ಪರಿಷತ್ತಲ್ಲಿ. ಅದ್ರ ಸಲುವಾಗಿ ನಾನು ಈಗಾಗಲೇ ನೋಡಿ ಈ ಫಸ್ಟ್ ಟೈಮ್ ಅಲ್ಲಿ ನಾನು ನಿಂತು ಗೆಲ್ಬೇಕಂತ ಹೇಳಿ ನನಗೆ ಪದವೀಧರರು ನನಗೆ ಬೆಂಬಲ ಕೊಡ್ತಾ ಇದ್ದಾರೆ. ಹಾಗೂ BSP ಪಾರ್ಟಿನೂ ಪಕ್ಷನೂ ನನಗೆ ಬೆಂಬಲ ಕೊಡ್ತಾ ಇದೆ ಈಗಾಗಲೇ. ಅದಕ್ಕೋಸ್ಕರ ಮತ್ತೆ ಇದಕ್ಕಿಂತ ಮೊದಲೇ ಯಾರ್ಯಾರು ಪದವೀಧರರು ಅದಾರ ಅವ್ರದ್ದು ವೋಟರ್ ಲಿಸ್ಟ್ ಎಲ್ಲೆಲ್ಲಿದೆ ಅಂತ ಯಾರಿಗೂ ಗೊತ್ತಿಲ್ಲ. ಅದನ್ನು ಫಸ್ಟ್ ಆಫ್ ಆಲ್ ಸ್ಕ್ಯಾನರ್ ಕೋಡ್ ಇದೆ. ಆ ಸ್ಕ್ಯಾನರ್ ಕೋಡ್ ಅನ್ನು ಉಪಯೋಗಿಸಿ ಯಾರ್ಯಾರ್ದು ಬೂತ್ ಯಾವ ಮಟ್ಟದಲ್ಲಿದೆ, ಎಲ್ಲೆಲ್ಲಿದೆ ಅದನ್ನು ಹುಡುಕಾಡಿ ಅವರನ್ನು ಮತ ಮಾಡ್ಬೇಕಂತ ಹೇಳಿ ನಾನು ಪದವೀಧರರಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೇನೆ. ಥ್ಯಾಂಕ್ ಯು ಸರ್. ಜೂನ್ 3ನೇ ತಾರೀಕು ನಡೀತಕ್ಕಂಥ ಕರ್ನಾಟಕ ವಿಧಾನ ಪರಿಷತ್ ಚುನಾವಣೆ ಅಂಗವಾಗಿ ಈಶಾನ್ಯ ಪದವೀಧರರ ಕ್ಷೇತ್ರದಿಂದ ಬಹುಜನ್ ಸಮಾಜ ಪಕ್ಷದ ಬೆಂಬಲಿತ ಅಭ್ಯರ್ಥಿಯಾಗಿ ಸಾಯಿನಾಥ್ ನಾಗೇಶ್ವರ್ ಮೇಧಾ ಇವರನ್ನು ಪಕ್ಷದ ರಾಜ್ಯ ಸಮಿತಿ ಆದೇಶದ ಮೇರೆಗೆ ನಾವು ಇವರನ್ನು ಅಭ್ಯರ್ಥಿಯನ್ನಾಗಿ ಮಾಡಿ ಇವತ್ತಿನ ದಿವಸ ಬಹುಜನ್ ಸಮಾಜ ಪಾರ್ಟಿ ಇವರಿಗೆ ಬೆಂಬಲಿಸಿದೆ. ಅದರಂತೆ ನಿನ್ನೆ ಬೀದರ್ ಜಿಲ್ಲೆಯಲ್ಲೂ ಕೂಡ ನಾವು ಪತ್ರಿಕಾಗೋಷ್ಠಿ ನಡೆಸಿ ಅಲ್ಲಿರ್ತಕ್ಕಂಥ ಪದವೀಧರರಿಗೆ ನಾವು ಮನವಿ ಮಾಡಿಕೊಂಡಿದ್ದೀವಿ ಮಾಧ್ಯಮದ ಮುಖಾಂತರ. ಅದೇ ರೀತಿ ಇವತ್ತು ಗುಲ್ಬರ್ಗದಲ್ಲೂ ಕೂಡ ನಾವು ಪತ್ರಿಕಾಗೋಷ್ಠಿ ನಡೆಸಿ ಸಾಯಂಕಾಲ ಯಾದಗಿರಿ ಮತ್ತು ನಾಳೆ ರಾಯಚೂರು, ನಾಡಿದ್ದು ಹೊಸಪೇಟು, ಅದನಂತರ ಕೊಪ್ಪಳ ಮತ್ತು ಬಳ್ಳಾರಿಯಲ್ಲಿ ಕೂಡ ನಾವು ಒಂದು ಪತ್ರಿಕಾಗೋಷ್ಠಿ ಮಾಡೋದ್ರ ಮೂಲಕ ಈ ಕಲ್ಯಾಣ ಕರ್ನಾಟಕ ಭಾಗದ ಎಲ್ಲ ಪದವೀಧರರಿಗೆ ಮನವಿ ಮಾಡ್ಕೋದೇನಪ್ಪ ಅಂದ್ರೆ, ಹಿಂದೆ ಸಾಕಷ್ಟು ಸಾರಿ ನೀವು ಕಾಂಗ್ರೆಸ್ ಮತ್ತು BJPಯ MLCಗಳನ್ನು ಕಳಿಸಿದ್ದೀರಿ. ಆದರೆ ಅವರು ಯಾರೂ ಕೂಡ ನಿಮ್ಮ ಪರವಾಗಿ ಇಲ್ಲಿವರೆಗೂ ಕೂಡ ಸದನದಲ್ಲಿ ಮಾತಾಡಿಲ್ಲ, ನಿಮ್ಮ ಹಕ್ಕುಗಳ ಬಗ್ಗೆ ಮಾತಾಡಿಲ್ಲ. ಅದರ ಸಲುವಾಗಿ ಈ ಸರಿ ಬಸವ ತತ್ವದ ಮೇಲೆ ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ತತ್ವದ ಮೇಲೆ ಮತ್ತು ಭಗವಾನ್ ಗೌತಮ್ ಬುದ್ಧರ ಒಂದು ತತ್ವಾದರ್ಶದ ಮೇಲೆ ಇವತ್ತಿನ ದಿವಸ ಸಾಯಿನಾಥ್ ನಾಗೇಶ್ವರ್ ಮೇಧಾ ಅಂತಕ್ಕಂಥವ್ರನ್ನ ನಾವು ಬಹುಜನ್ ಸಮಾಜ ಪಾರ್ಟಿಯ ಬೆಂಬಲಿತ ಅಭ್ಯರ್ಥಿಯಾಗಿ ನಾವು ಇವತ್ತಿನ ದಿವಸ ಕಣಕ್ಕಿಳಿಸಿದ್ದೀವಿ. ಅದಕ್ಕೆ ಈ ಕಲ್ಯಾಣ ಕರ್ನಾಟಕ ಭಾಗದ ಏನು ಪದವೀಧರರಿದ್ದೀರಿ, ನಿಮ್ಮ ಪ್ರತಿಯೊಂದು ಸಮಸ್ಯೆಗಳನ್ನು ಮಾತನಾಡಲಿಕ್ಕೆ, ನಿಮ್ಮ ಬಗ್ಗೆ ಧ್ವನಿ ಎತ್ತಲಿಕ್ಕೆ ಇವರು ಸದಾ ಸಿದ್ಧರಿದ್ದಾರೆ. ಇವ್ರ ಜೊತೆ ಬಹುಜನ್ ಸಮಾಜ ಪಾರ್ಟಿ ಕೂಡ ನಾವು ನಿಮ್ಮ ಜೊತೆ ಇರ್ತೀವಿ. ಅದರ ಸಲುವಾಗಿ ನೀವು ಸಾಕಷ್ಟು ಬಾರಿ ಕಾಂಗ್ರೆಸ್ಸು ಮತ್ತು BJP ಅದು ವಿಧಾನ ಪರಿಷತ್ ಇರೋದು ಸಾಹಿತಿಗಳಿಗೆ ಮತ್ತು ಯಾರ್ಯಾರು ಒಂದೊಂದು ವಿಷಯದ ಮೇಲೆ ಯಾರು ಹೆಚ್ಚಿನ ಅನುಭವ ಪಡ್ಕೊಂಡಿದ್ದಾರೋ ಅಂಥವ್ರನ್ನ ವಿಧಾನ ಪರಿಷತ್ ಸದಸ್ಯರು ಮಾಡ್ಬೇಕಂತಕ್ಕಂಥದ್ದು ಒಂದು ನಮ್ಮ ಸಂವಿಧಾನದ ಆಶಯ. ಆದ್ರೆ ದುರಂತ ಏನಪ್ಪಾ ಅಂತಂದ್ರೆ ಇವತ್ತಿನ ದಿವಸ ಆ ವಿಧಾನ ಪರಿಷತ್ತಲ್ಲಿ ನೀವು ಕ್ರಾಸ್ ಚೆಕ್ ಮಾಡಿ ನೋಡಿದಾಗ ಎಲ್ಲರೂ ಕೋಟ್ಯಾಧಿಪತಿಗಳೇ ತುಂಬಿಕೊಂಡಿದ್ದಾರೆ. ಯಾರ್ಯಾರು ಬಿಸ್ನೆಸ್ ಮ್ಯಾನ್ಗಳಿದ್ದಾರ, ಯಾರ್ಯಾರು ಬಂಡವಾಳಶಾಹಿಗಳಿದ್ದಾರ, ಇವರು ದುಡ್ಡು ಚೆಲ್ಲೋದ್ರ ಮೂಲಕ ಇವತ್ತು ಹಿಂಬಾಗಿಲಿನಿಂದ
ಇವತ್ತು ಶಾಸಕರಾಗ್ತಕ್ಕಂಥ ಒಂದು ಕೆಲಸ ಇವರು ಮಾಡ್ತಾ ಇದ್ದಾರೆ. ಅದಕ್ಕ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆಶಯ ಏನಿತ್ತಪ್ಪ ಅಂತಂದ್ರ ಜನರ ಬಗ್ಗೆ ಕಳಕಳಿ ಇರ್ತಕ್ಕಂಥ ಮತ್ತು ಆಯಾ ಕ್ಷೇತ್ರದಲ್ಲಿ ಅದ್ರ ಬಗ್ಗೆ ಅನುಭವ ಇರತಕ್ಕಂಥ ವ್ಯಕ್ತಿ ಏನಾದರೂ ಇವತ್ತು ಶಾಸಕಾಂಗಕ್ಕೆ ಬಂದನಪ್ಪ ಅಂತಂದ್ರ ಅವರು ಸಂವಿಧಾನದ ಆಶಯ ಪ್ರಕಾರ ಅವರು ಕೆಲಸ ಮಾಡಬಹುದು ಅಂತಕ್ಕಂಥ ಒಂದು ಆಶಯ ಬಾಬಾ ಸಾಹೇಬ್ ಅಂಬೇಡ್ಕರ್ ಇತ್ತು. ಅದು ಇವತ್ತು ದುರಂತ ಏನಪ್ಪಾ ಅಂದ್ರೆ ಈ ಕಾಂಗ್ರೆಸ್ ಬಿಜೆಪಿ JDS ಅಂತಕ್ಕಂಥ ಪಕ್ಷಗಳು ಯಾರ್ಯಾರು ಕೋಟಿಗಟ್ಟಲೆ ದುಡ್ಡು ಪಾರ್ಟಿ ಫಂಡ್ ಕೊಡ್ತಾರೋ ಅಂಥವ್ರಿಗೆ ಇವತ್ತು ಟಿಕೆಟ್ ಕೊಟ್ಟು ಅವರನ್ನ MLC ಮಾಡ್ತಕ್ಕಂಥ ಒಂದು ಕೆಲಸ ಮಾಡ್ತಾ ಇದ್ದಾರೆ. ಆದ್ರೆ ನಾವು ಬಹುಜನ ಸಮಾಜ ಪಾರ್ಟಿ ಒಬ್ಬ ಬಡ ST ಸಮಾಜಕ್ಕೆ ಅಂದ್ರೆ ಮೇಧಾರ್ ಸಮಾಜಕ್ಕೆ ಪ್ರತಿನಿಧ್ಯ ಇಲ್ಲ. ಅವರು ಶಾಸಕರು ಇಲ್ಲ, ವಿಧಾನಸೌಧದಲ್ಲಿ ಮತ್ತು ವಿಧಾನ ಪರಿಷತ್ತಲ್ಲೂ ಕೂಡ ಇಲ್ಲ. ಆದ್ರೆ ನಾವು ಇವತ್ತು ಏನು ಜಗಜ್ಯೋತಿ ಅಣ್ಣ ಬಸವಣ್ಣ ಅವರು ಮೇಧಾರ ಕೇತಯ್ಯ ಅಂತಕ್ಕಂಥ ಒಬ್ಬ ಶರಣರಿಗೆ ಹುಟ್ಟಾಕಿ ಅವ್ರ ಮುಖಾಂತರ ಶರಣ ಚಳವಳಿಯನ್ನು ಮಾಡಿದ್ರು. ಅದೇ ರೀತಿ ಬಹುಜನ ಸಮಾಜ ಪಾರ್ಟಿಯವರು ಕೂಡ ಒಬ್ಬ ಸಾಯಿನಾಥ್ ಅಂತಕ್ಕಂಥ ನಾಗೇಶ್ವರ್ ಅಂತಕ್ಕಂಥ ಸಮಾಜಕ್ಕೆ ಅಂದ್ರೆ ಮೇಧಾರ್ ಸಮಾಜಕ್ಕೆ ಸೇರಿರ್ತಕ್ಕಂಥ ಒಬ್ಬ ಅಭ್ಯರ್ಥಿಯನ್ನ ಬಹುಜನ ಸಮಾಜ ಪಾರ್ಟಿ ಇವತ್ತು ಕಣಕ್ಕಿಳಿಸೋದ್ರ ಮೂಲಕ ಮೇಧಾರ್ ಸಮಾಜಕ್ಕೆ ನಾವು ಇವತ್ತಿನ ದಿವಸ ST ಸಮಾಜಕ್ಕೆ ಇವತ್ತಿನ ನ್ಯಾಯ ಒದಗಿಸ್ತಕ್ಕಂಥ ಒಂದು ಕೆಲಸ ಮಾಡಿದ್ದೀವಿ. ಅದಕ್ಕೆ ಕಲ್ಯಾಣ ಕರ್ನಾಟಕದಲ್ಲಿ ಇರ್ತಕ್ಕಂಥ ಎಲ್ಲಾ ಪ್ರಜ್ಞಾವಂತ ಏನು ಮತ ಬಾಂಧವರಿದ್ದೀರಿ, ಪದವೀಧರ ಮತ ಬಾಂಧವರಿದ್ದೀರಿ, ಅವರೆಲ್ಲರಿಗೂ ಕೂಡ ನಾವು ಮನವಿ ಮಾಡೋದೇನಪ್ಪಾ ಅಂದ್ರ ಬಸವ ತತ್ವ ಮತ್ತು ಭೀಮ ತತ್ವ ಮತ್ತು ಎಲ್ಲ ಸಮತಾವಾದ ಸಿದ್ಧಾಂತವನ್ನು ಹೊತ್ತುಕೊಂಡು ಇವತ್ತಿನ ದಿವಸ ಸಾಯಿನಾಥ್ ಮೇಧಾ ಅವರು ಕಣದಲ್ಲಿದ್ದಾರೆ. ಅದಕ್ಕೆ ಎಲ್ಲ ಮತ ಬಾಂಧವರು ಗುಲ್ಬರ್ಗದಲ್ಲಿ ವಿಶೇಷವಾಗಿ ಯಾರ್ಯಾರು ಬಾಬಾ ಸಾಹೇಬ್ ಅಂಬೇಡ್ಕರ್ ವಿಚಾರಧಾರೆ, ಯಾರ್ಯಾರು ಜಗಜ್ಯೋತಿ ಅಣ್ಣ ಬಸವಣ್ಣನ ವಿಚಾರಧಾರೆಯನ್ನು ಒಪ್ಕೊಂಡಿದ್ರು ಅವರೆಲ್ಲರಿಗೂ ನಾವು ಕೈ ಜೋಡಿಸಿ ಮನವಿ ಮಾಡ್ತೀವಿ. ಈ ಸರಿ ಸಾಯಿನಾಥ್ ಮೇಧಾ ಅವರಿಗೆ ತಮ್ಮ ಅಮೂಲ್ಯವಾದ ಒಂದು ಮತ ಕೊಡೋದ್ರ ಮೂಲಕ ಅವರನ್ನ ಶಾಸಕರನ್ನಾಗಿ MLCಗಳನ್ನಾಗಿ ಮಾಡಬೇಕಂತಕ್ಕಂಥ ಮಾತನ್ನು ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೀನಿ. ನನ್ನ ಹೆಸರು KB ವಾಸು, ಬಹುಜನ ಸಮಾಜ ಪಾರ್ಟಿಯ ರಾಜ್ಯ ಪ್ರಧಾನ ಕಾರ್ಯದರ್ಶಿ.